ಶ್ರೀ ಗುರುಭ್ಯೋ ನಮಃ. ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2024 ಜೂನ್ ತಿಂಗಳಲ್ಲಿ ಧನುಸು ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ಧನುಸು ರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ವಿವಾಹಾದಿ ಯೋಗಗಳು ಪ್ರಾರಂಭವಾಗಿದೆ. ಯಾರ್ಯಾರು ಮದುವೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವ್ರಿಗೆಲ್ಲರಿಗೂ ಅನುಕೂಲವಾಗುವಂತಹ ಯೋಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ. ಮತ್ತು ಎಲ್ಲೆಲ್ಲೂ ನಿಮ್ಮ ಹೆಸರು ಕೀರ್ತಿಗೆ ಬೆಲೆ ಬರ್ತದೆ. ನಿಮ್ಮ ಕೀರ್ತಿ ವಿಶೇಷವಾಗಿ ಗೌರವ ಪ್ರಾಪ್ತವಾಗ್ತದೆ. ಮತ್ತು ವಿಶೇಷವಾಗಿ ಸ್ತ್ರೀ ಮೂಲಕ ಲಾಭಗಳಾಗುವಂತಹದ್ದು, ಸ್ತ್ರೀಯರಿಂದ ಅನುಕೂಲ, ಫೈನಾನ್ಸು, ಕೆಲಸ ಕಾರ್ಯ ವ್ಯವಹಾರಗಳಲ್ಲೂ ಅನುಕೂಲವಾಗ್ತದೆ. ಮತ್ತು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಸಿಗ್ತದೆ. ನಾನು ಧರ್ಮ ಕಾರ್ಯ ಮಾಡಬೇಕು, ಈಗ ದೇವರ ಪೂಜೆ, ದೇವರ ಧರ್ಮಗಳು, ದರ್ಶನಗಳು ಮಾಡಬೇಕು ಅಂತ ಆಸಕ್ತಿ ಬರ್ತದೆ. ಅದನ್ನು ಮಾಡಿ ಅನುಕೂಲವಾಗ್ತದೆ. ಇದು ಮಾಡೋದ್ರ ವಿಶೇಷ ಫಲ ಏನಪ್ಪ ಅಂದರೆ ಆಸ್ತಿ ಸಂಪಾದನೆಗೆ ಅನುಕೂಲವಾಗ್ತದೆ. ನೋಡಿ, ದೇವರ ಕೆಲಸ ಮಾಡಿದ್ರೆ ಅವನು ಭಗವಂತ ಅನುಗ್ರಹ ಮಾಡಿ ಆಸ್ತಿ ಕೊಡ್ತಾನೆ ನಿಮಗೆ. ಅದಕ್ಕೆ ವಿಶೇಷವಾಗಿ ದೇವರ ಪೂಜೆ, ದೇವರ ಧರ್ಮಗಳಲ್ಲಿ ಭಾಗವಹಿಸಿ ಅನುಕೂಲವಾಗ್ತದೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪತ್ನಿಯ ಸಹಕಾರ ಭಾಳ ಕಡಿಮೆ, ಸಹಾಯ ಮಾಡೋಕ್ಕೆ ಹೋಗೋದಿಲ್ಲ ಅವಳು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಿರಿ. ಮತ್ತು ಉದ್ಯೋಗದಲ್ಲಿ ನಿಧಾನವಾಗಿ ಪ್ರಗತಿ ಆಗ್ತದೆ. ನಿಮಗೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ನೀವೇನು ಕೆಲಸ ಮಾಡ್ತಾಯಿದ್ದೀರಿ ಮಾಡ್ಕೊಂಡು ಹೋಗ್ತಾ ಇರಿ, ಅದರಲ್ಲಿ ಅಭಿವೃದ್ಧಿ ಆಗುವಂಥ ಯೋಗ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರಗತಿಯಾಗುವಂಥ ಕಾಲ, ಡಿಗ್ರಿಗಳು ಸಿಗುವಂಥ ಕಾಲ ಚೆನ್ನಾಗಿದೆ. ಮತ್ತು ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತೀರಿ, ಹೊಸ ಹೊಸ ಬಿಸ್ನೆಸ್ಸು, ಹೊಸ ವ್ಯವಹಾರ ಮಾಡೋಕ್ಕಂತ ಕೈ ಇಡ್ತೀರಿ, ಅದರಲ್ಲೂ ಸಹ ನಿಮಗೆ ಲಾಭವಾಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಹೊಸ ಅಧಿಕಾರಗಳು ನೋಡಿ, ಕೆಲಸ ನೋಡಿ, ಉದ್ಯೋಗದಲ್ಲಿ ನೋಡಿ ಹೊಸ ಅಧಿಕಾರ ಪ್ರಾರಂಭವಾಗ್ತದೆ. ನೀವು ಅಂದ್ಕೊಂಡಿರಲ್ಲ ನನಗೆ ಈ ಪ್ರಮೋಷನ್ ಕೊಡ್ತಾರೆ ಅಂತ, ಪ್ರಮೋಷನ್ ಕೊಡುವಂಥ ಯೋಗ ಚೆನ್ನಾಗಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ದೂರದ ಪ್ರಯಾಣಗಳು ಸಿಗ್ತದೆ, ಟ್ರಾನ್ಸ್ಫರ್ ಆಗುವ ಚಾನ್ಸ್ ಚೆನ್ನಾಗಿರ್ತದೆ. ಕೆಲಸಗಳ ಉದ್ಯೋಗ ನಿಮಿತ್ತ ಪ್ರಯಾಣ ಮಾಡಬೇಕಾಗ್ತದೆ, ಮಾಡಿ ಅದು ಅನುಕೂಲವಾಗ್ತದೆ. ಮತ್ತು ನಿಮಗೂ ಸಹ ವಿಶೇಷವಾಗಿ ಹಿರಿಯರ ಆಸ್ತಿಗಳು, ಹಣದ ಅನುಕೂಲ ಚೆನ್ನಾಗಾಗ್ತದೆ. ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕಲಹಗಳಾಗ್ತದೆ, ಅದನ್ನು ಅಲ್ಲಿಗಲ್ಲಿಗೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಮುಂದುವರ್ಸ್ಕೊಂಡು ಹೋಗಬೇಡಿ. ನಿಮಗೆ ರಕ್ತ ಸಂಬಂಧಿಗಳೇ ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ. ಗುಪ್ತ ಶತ್ರು, ಗೊತ್ತೇ ಆಗೋದಿಲ್ಲ ಶತ್ರು ಅಂತ, ಒಳಗೊಂಡೇ ತೊಂದರೆ ಕೊಡ್ತಿರ್ತಾರೆ. ಹಾಗಾಗಿ ಆ ಗುಪ್ತ ಶತ್ರುಗಳನ್ನು ದೂರವಿರಿ. ಅಂದರೆ ನಿಮ್ಮ ವಿಚಾರವನ್ನು ಎಲ್ಲರ ಮುಂದೆನೂ ಮಾತಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಹೊತ್ತು ಅಷ್ಟೇ, ಯಾರು ನಂಬಿಕೆ ಇರ್ತಾರೆ ಅವ್ರದ್ದು ಮಾತಾಡಿ. ಗುಪ್ತ ಶತ್ರುಗಳು ಹೆಚ್ಚಾಗಿರ್ತಾರೆ, ಹುಷಾರಾಗಿರ್ರಿ. ಈ ಮಿಷಿನರಿ ಕೆಲಸ ಮಾಡುವಂಥವ್ರು, ದೊಡ್ಡ ದೊಡ್ಡ ಯಂತ್ರಗಳ ಕೆಲಸ ಮಾಡುವಂತಹ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ. ಮಿಷಿನರಿ ಕೆಲಸ ಮಾಡುವಂಥವ್ರಿಗೆಲ್ಲರಿಗೂ ಭಾಳ ಅನುಕೂಲವಾಗ್ತದೆ. ಮತ್ತು ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಈ ಕೆಲಸ ನನಗೆ ಲಾಭವಾ ನಷ್ಟವಾ ಅಂತ ಒಂದಿನ ಕೂತು ಯೋಚನೆ ಮಾಡಿ ಮುಂದೆ ಕೆಲಸ ಮಾಡಿರಿ. ಎಲ್ಲ ಕೆಲಸಕ್ಕೂ ಮುನ್ನುಗ್ಗಿ ಹಾಕ್ಬಿಡ್ಬೇಡ್ರಿ. ಬಿಸ್ನೆಸ್ ಮಾಡುವಂಥವ್ರು, ವ್ಯಾಪಾರ ಮಾಡುವಂಥವ್ರು ಸ್ವಲ್ಪ ನೋಡ್ಕೊಂಡು, ಇನ್ವೆಸ್ಟ್ ಮಾಡುವಂಥವ್ರು ಸ್ವಲ್ಪ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ಅನುಕೂಲವಾಗ್ತದೆ. ಮತ್ತು ಯಾವುದೇ ಕಾರಣಕ್ಕೂ ತಪ್ಪು ಹೆಜ್ಜೆ ಇಡಕ್ಕೆ ಹೋಗಬೇಡಿ. ಇದರಿಂದ ತೊಂದರೆಗಳು ಅನುಭವಿಸ್ಬಿಡ್ತೀರಿ. ಯೋಚನೆ ಮಾಡಿ ಕೆಲಸ ಮಾಡಿ. ಯಾಕೆಂದರೆ ಸಂಪಾದನೆ ಚೆನ್ನಾಗಿರ್ತದೆ. ನಿಮಗೆ ದುಡ್ಡು ಕಾಸು ನೀವು ಅಂದ್ಕೊಂಡಿರಲ್ಲ, ಕೆಲವೆಲ್ಲ ಅನುಕೂಲ ಆಗ್ತಾ ಬರ್ತದೆ. ಅದು ಸದುಪಯೋಗ ಆಗಬೇಕು. ಅನ್ಯಸರಿ ವೇಸ್ಟಾಗಿ ತಪ್ಪು ಹೆಜ್ಜೆ ಇಟ್ಟು ತಪ್ಪು ವ್ಯವಹಾರ ಮಾಡಿ ದುಡ್ಡು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಕ್ಕಳಿಂದ ಸ್ವಲ್ಪ ಸಾಲದ ಹೊರೆ ಆಗುವಂಥ ಚಾನ್ಸ್ ಜಾಸ್ತಿ. ಮಕ್ಕಳಿಗೋಸ್ಕರ ಸಾಲ ಮಾಡಬೇಕಾಗ್ತದೆ. ಆ ಸಾಲ ಮಾಡೋದು ಅಂತಂದರೆ ಮಕ್ಕಳು ಅಭಿವೃದ್ಧಿ ಆಗ್ತಾರೆ. ಮತ್ತು ಶುಭ ಕಾರ್ಯಗಳಿಗೆ ಸ್ವಲ್ಪ ಖರ್ಚಾಗ್ತದೆ. ಅದು ಒಳ್ಳೆಯ ಶುಭ ಕಾರ್ಯಕ್ಕೆ ಹಣ ಖರ್ಚಾಗ್ತದೆ, ಅದು ಒಳ್ಳೆಯದು ಅಂತ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಕಲಾಭಿಮಾನಿಗಳು, ಯಾರು ನಟರಿರ್ತಾರೆ, ಗಾಯಕರಿರ್ತಾರೆ, ಪಿಕ್ಚರಲ್ಲಿ ಕೆಲಸ ಮಾಡುವಂತಹರು, ಸಿನಿಮಾ ನಟರು ಮತ್ತು ಸಂಗೀತಗಾರರು, ಇವರೆಲ್ಲರಿಗೂ ಉತ್ತಮ ಅವಕಾಶಗಳು ಕೂಡಿ ಬರ್ತಾ ಇದೆ. ಅದನ್ನು ಸದುಪಯೋಗಪಡಿಸ್ಕೊಡ್ರಿ. ಅದು ಒಳ್ಳೆಯ ಅನುಕೂಲವಾಗುವಂತೆ ಅನಿಸುತ್ತೆ. ಯಾಕೆಂದರೆ ನಿಮಗೆ ದುಡ್ಡು ಅನುಕೂಲವಾಗ್ತದೆ, ಕೀರ್ತಿಗಳು ಸಹ ಪ್ರಾಪ್ತವಾಗ್ತದೆ. ಮತ್ತು ವಿಶೇಷವಾಗಿ ಕುಟುಂಬ ಜವಾಬ್ದಾರಿಯನ್ನು ಹೊರ್ತೀರಿ ನೀವು ಈ ತಿಂಗಳಲ್ಲಿ. ನಾನು ನಡೆಸ್ತೇನೆ, ನಾನು ಮಾಡ್ತೀನಿ ಅಂತ ವಹಿಸ್ಕೊಳ್ಳಿ, ಅದು ಅನುಕೂಲವಾಗ್ತದೆ. ಮತ್ತು ದೊಡ್ಡವರಲ್ಲಿ, ಹಿರಿಯರಲ್ಲಿ ಕಲಹ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವ್ರ ಮಾತಿಗೆ ಬೆಲೆ ಕೊಟ್ಟು ವ್ಯವಹಾರ ಮಾಡಿ, ಇಲ್ಲಾಂದರೆ ಅದಕ್ಕೆ ತೊಂದರೆಗಳಾಗ್ತದೆ. ಮನಸ್ಸು ಕೆಡಿಸ್ಕೋಬೇಡಿ. ಅವ್ರು ಹೆಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಯಾವುದು ನಿಮ್ಮ ಮನಸ್ಸು ಸ್ಥಿರವಾಗಿಟ್ಕೊಳ್ಳಿ. ಯಾವುದೇ ಒಂದು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಯಾವ ರೀತಿಯೊಳಗೆ ನಿಮ್ಮ ದೇವ್ರು ಕಷ್ಟ ಕೊಡೋದಿಲ್ಲ. ನೀವು ಮನಸ್ಸನ್ನು ಚಂಚಲ ಮಾಡ್ಕೊತೀರಿ. ಆ ಚಂಚಲತೆಯನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅಭಿವೃದ್ಧಿಗೆ ನೀವು ಈ ತಿಂಗಳ ವಿಶೇಷವಾಗಿ ನರಸಿಂಹ ಸ್ತುತಿಯನ್ನು ಮಾಡುವಂತಹದ್ದು, ನರಸಿಂಹದೇವರ ಕವಚವನ್ನು ಓದುವಂತಹದ್ದು, ಮತ್ತು ಋಣ ಪರಿಹಾರಕ್ಕಾಗಿ ನರಸಿಂಹ ಸುಳಾದಿನ ಓದುವಂತಹದ್ದು, ಇವೆಲ್ಲ ಮಾಡೋದ್ರಿಂದ ಭಾಳ ವಿಶೇಷವಾದ ಫಲ ಬರ್ತದೆ. ಮತ್ತು ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರವಾಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ನರಸಿಂಹದೇವರ ಸ್ತೋತ್ರವನ್ನು ಮಾಡಿ ಎಲ್ಲ ಕಷ್ಟ ಮುಕ್ತರಾಗಿ ಸುಖ ಜೀವನವನ್ನು ನೀವು ನಡೆಸಬಹುದು. ನಮಸ್ಕಾರ.